आज बहुत खुशी हुई। ये भी है कि पूछते हमारे पूरे जिम्मेदार आगे सर आगे कई हाकि हंगे सर ತಿಂಗಳು ಭಾಳ ಪವಿತ್ರವಾದ ತಿಂಗಳು ಮುಸಲ್ಮಾನ್ ಸಮಾಜಕ್ಕೆ. ಇದರಲ್ಲಿ ತುಂಬ ನಮ್ಮ ಧರ್ಮಗುರುಗಳಾದ ಮೌಜನ್ ಆಗಿರ್ಬೋದು, ಇಮಾಮ್ ಆಗಿರ್ಬೋದು, ಮಸೀದಿಗಳಲ್ಲಿ ತುಂಬ ಸೇವೆ ಮಾಡ್ತಾರೆ. ಇವತ್ತು ಅಜ್ಜು ಬ್ರದರ್ಸ್ ವತಿಯಿಂದ ಇಲ್ಲಿ ಇರೋಂಥ ಎಲ್ಲ ಒಂದು 10 ಮಸೀದಿಗಳಿಗೆ ಇಮಾಮ್ ಮತ್ತು ಮೌಜನ್ಗೆ ಒಂದು ತಿಂಗಳು ತಿನ್ನೋಂಥ ಒಂದು ರಾಷನ್ ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದು. ಅದೇ ರೀತಿ ನಾವು ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಒಂದು 300 ಮಸೀದಿಗೆ ಇಮಾಮ್ ಮತ್ತು ಮೌಜನ್ಗೆ ಅದು ಒಗ್ಬೋರ್ಡ್ ವತಿಯಿಂದ ಕೊಟ್ಟಿದ್ದು. ನಾವು ಇಲ್ಲಿ ನಾನು ಮೈಸೂರು ಜಿಲ್ಲೆ ಒಗ್ಬೋರ್ಡ್ ಅಧ್ಯಕ್ಷನಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕೊಡೋಕ್ಕಾಗಲ್ಲ, ಇಲ್ಲಿ ಕಮ್ಮಿ ಆದಾಯ ಇರೋಂಥ ಸಂಸ್ಥೆಗಳಿದೆ ಅಂದ್ಬಿಟ್ಟು ನಮ್ಮಲ್ಲಿ ಮೈಸೂರು ನಗರದಲ್ಲಿ ಬರೋಂಥ ಆದಾಯದಲ್ಲಿ ಒಂದು 30% ಬಡವರಿಗೆ ಎಜುಕೇಷನ್ಗಾಗಿರ್ಬೋದು, ಮೌಲಾನಾಗಳಿಗಾಗಿರ್ಬೋದು, ಮತ್ತು ಅದೇ ರೀತಿ ನಮ್ಮ ಕಾಯಿಲೆ ಬಿದ್ದಿರೋರಿಗೆ ಎಜುಕೇಷನ್ ಕೊಡೋಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿ ಮುಖಾಂತರ ನಾವು ಮೈಸೂರು ಜಿಲ್ಲೆಯಲ್ಲಿ ಹಿಂದೆ ಕೂಡ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದು ವಿಧವೆಯರಿಗೆ. ಈ ಬಾರಿ ರಾಷನ್ ಕಿಟ್ ಕೊಡಬೇಕಂತೇಳಿ ಒಂದು ತೀರ್ಮಾನ ಮಾಡಿ ಇವತ್ತು ಕೊಟ್ಟಿದ್ದು. ನಮ್ಮ ಇಲ್ಲಿರೋಂಥ ಆಗಿದ್ರೆ ಮಂಡ್ಯ ಒಗ್ಗಟ್ಟು ಕೂಡ ಇದು ಮಾಡ್ಕೊಂಡಿರ್ತೀವಿ. ಇಲ್ಲ, ಅವರು ಹಿಂದೆ ಮಂತ್ರಿ ಕೂಡ ಆಗಿದ್ರು. 2017 ವಹ್ಗೆ ಮಂತ್ರಿ ಆಗಿದ್ರು ಅವರು. ಅವರೇ ಒಂದು ಸರ್ಕ್ಯುಲರ್ ತೆಗೆದವ್ರೆ ಒಗ್ಬೋರ್ಡಿಂದ. 100 ರೂಪಾಯಿ ಬರೋಂಥ ಆದಾಯದಲ್ಲಿ 30 ರೂಪಾಯಿ ಆ ಊರಿನ ಬಡವ್ರಿಗೆ, ಎಜುಕೇಷನ್ಗೆ, ಕಾಯಿಲೆ ಇರೋರಿಗೆ ಕೊಡಬೇಕಂತೇಳಿ ನಮ್ಮ ಕ್ಷೇತ್ರದ ಶಾಸಕರು, ಇಲ್ಲಿನ ಅಧ್ಯಕ್ಷರು ಅವರೇ ಒಂದು ಸರ್ಕ್ಯುಲರ್ ತೆಗೆದಿದ್ರು. ಆ ಸರ್ಕ್ಯುಲರ್ ಮುಖಾಂತರ ನಾವು ಮೈಸೂರು ಜಿಲ್ಲೆಯಲ್ಲಿ ಮಾಡ್ತೀವಿ. ಇಲ್ಲಿ ಮಾಡಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಬರ್ತಾರಲ್ಲ, ಅವ್ರಿಗೆ ಕೇಳಿದ್ರೆ ಯಾಕೆ ಮಾಡ್ತಿಲ್ಲ ಅಂತೇಳಿ ಉತ್ತರ ಅವರೇ ಕೊಡ್ತಾರೆ. ನೀವು ಕೂಡ ಈ ವಿಧವಾಗಿ ಮಾತಾಡ್ತೀರಾ? ಮಾತಾಡೋದ ಅಲ್ಲ, ಆ ಥರ ವಿಚಾರ ಇದ್ದರೆ ನಾವು ಮಾತಾಡೋಂಥ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಮಾತಾಡೋಂಥ ಹಕ್ಕಿದೆ. ಒಗ್ಬೋರ್ಡು ಇಡೀ ಮುಸಲ್ಮಾನ್ ಸಮಾಜಕ್ಕೆ ಸೇರಿದವು, ಯಾರೋ ಒಂದು ವ್ಯಕ್ತಿಗೆ ಸೇರಿದಲ್ಲ. ಇಡೀ ನಮ್ಮ ಸಮಾಜದ ಕಟ್ಟೆ ಕಡ ವ್ಯಕ್ತಿಗೂ ಪ್ರಶ್ನೆ ಮಾಡೋಂಥ ಹಕ್ಕಿದೆ. ಹಂಗೇನಾರ ಸಮಸ್ಯೆಗಳು ನಮ್ಮ ಮುಂದೆ ಬಂದರೆ ಅವ್ರ ಜೊತೆ ಬೇಕಾದ್ರೆ ಮಾತಾಡ್ತೀನಿ ನಾನು.